ಪ್ರಕರಣದ ಇಡೀ ಚಿತ್ರಣವನ್ನೇ ಬದಲಿಸೋ ಸಾಧ್ಯತೆ ಮೂಡಿಸಿದೆ. 20 ದಿನಗಳ ಹಿಂದೆ ದರ್ಶನ್ ಜೊತೆ ಪ್ರದೋಷ್ ಮನಸ್ತಾಪ. ನನ್ನ ಜೈಲುವಾಸಕ್ಕೆ ನೀವೇ ಕಾರಣ ಅಂತ ದರ್ಶನ್ ಜೊತೆ ಮನಸ್ತಾಪ ಇಟ್ಕಡಿ. ದರ್ಶನ್ ಜೊತೆ ಸರಿ ಹೋಗ್ತಿಲ್ಲ ಅಂತ ಜೈಲಾಧಿಕಾರಿಗಳಿಗೆ ಪ್ರದೋಷ್ ದೂರನ್ನ ಕೊಟ್ಟಿದ್ದಾರೆ. ಪ್ರತ್ಯೇಕ ಸೆಲ್ಗೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಕೂಡ ಮಾಡ್ಕೊಂಡಿದ್ದ ಪ್ರದೋಷ್. ಶಿಫ್ಟ್ ಆದ ನಂತರ ವಕೀಲರ ಜೊತೆ ಚರ್ಚಿಸಿ ಮಾಫಿ ಸಾಕ್ಷಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇತ್ತ ಕಳೆದ 2 ದಿನಗಳಿಂದ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಆತಂಕ ಶುರುವಾಗಿದೆ. ಜೈಲು ವಾಸಕ್ಕೆ ಬೇಸತ್ತು ಹೊರಬರುವಂತಹ ಕಸರತ್ತನ್ನ ನಡೆಸ್ತಾ ಇದ್ರು. ಇರೋದೊಂದೇ ಮಾಫಿ ಸಾಕ್ಷಿ. ಕಳೆದ 20 ದಿನಗಳ ಹಿಂದೆ ದರ್ಶನ್ ಜೊತೆ ಬಿಟ್ಟು ಪ್ರತ್ಯೇಕವಾಗಿದ್ದ ಪ್ರದೋಷ್ ದರ್ಶನ್ ಜೊತೆ ಬ್ಯಾರಕ್ನಲ್ಲಿ ಸರಿ ಹೋಗ್ತಾ ಇಲ್ಲ, ಸಮಸ್ಯೆ ಆಗ್ತಿದೆ ಅಂತ ಜೈಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದ. ಅಲ್ಲದೆ ದರ್ಶನ್ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ದ ಪ್ರದೋಷ್ ತನ್ನ ಜೈಲು ವಾಸಕ್ಕೆ ಕಾರಣ ದರ್ಶನ್ ಜೊತೆ ಮಾತುಕತೆ ಆಗಿ ಮನಸ್ತಾಪ ಮಾಡ್ಕೊಂಡಿದ್ದ. ಈ ನಡುವೆ ನನ್ನನ್ನು ಪ್ರತ್ಯೇಕ ಸೆಲ್ಗೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಕೂಡ ಮಾಡ್ಕೊಂಡಿದ್ದ. ಅದೇ ರೀತಿ ಕ್ವಾರಂಟೈನ್ ಸೆಲ್ನಲ್ಲೇ ಪ್ರತ್ಯೇಕ ಬ್ಯಾರಕ್ಕಿಗೆ ಪ್ರದೋಷ್ ಶಿಫ್ಟ್ ಆಗ್ತಾನೆ. ಬ್ಯಾರಕ್ನಲ್ಲೇ ಒಬ್ಬನೇ ಇರತಕ್ಕಂಥ ಪ್ರದೋಷ್ ಶಿಫ್ಟ್ ಆದ ವಾರದ ಬಳಿಕ ವಕೀಲರ ಜೊತೆ ಮಾಫಿ ಸಾಕ್ಷಿಗೆ ಎಲ್ಲ ರೀತಿಯ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ.